ಈ ಕೆಳಗಿನ ಪ್ರಶ್ನೆಗಳಿಗೆ 8 and 10 ವಾಕ್ಯಗಳಲ್ಲಿ, that is in sentence, you have to answer. So these are long answers. First question, ಇಳಿಯೂರಿನಲ್ಲಿ ಇಲಿಗಳ ಕಾಟ ಯಾವ ಯಾವ ರೀತಿ ಇತ್ತು? So in Iliyuru, that is the name of the village. How were the rats troubling them? In what and all ways the rats were troubling? Answer, ಇಳಿಯೂರಿನಲ್ಲಿ ಅಡುಗೆ ಮನೆಗಳಲ್ಲಿ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ನೆಲವುಗಳಲ್ಲಿ ಇಟ್ಟರೂ ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡುವುವು. ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು. ಪಲ್ಯ ಬಡಿಸಲಿಕ್ಕೆ ಬಂದ ಅಡುಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. ನೆರೆಹೊರೆಯ ಮನೆಯ ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚದುರುತ್ತಿದ್ದವು. ಇನ್ನೊಂದು ಮನೆಯವರ ದೇವಸ್ಥಾನದ ಉತ್ಸವವನ್ನು ನೋಡಲಿಕ್ಕೆ ನಿಶ್ಚಯಿಸಿದರು. ಅಷ್ಟರಲ್ಲಿ ಇಲಿಗಳು ಉಳಿದ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿದವು. ರಾತ್ರಿಯಲ್ಲಿ ಮಲಗಿದವರ ಕೈಕಾಲುಗಳ ಚರ್ಮವನ್ನು ಕೂಡ ಇಲಿಗಳು ಹರಿತವಾದ ಹಲ್ಲುಗಳಿಂದ ಕತ್ತರಿಸಿ ಬಿಡುತ್ತಿದ್ದವು. ಇಲಿಗಳು ಮಾಡಿನ ಗಳಗಳನ್ನು ಕತ್ತರಿಸಿದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ ಎಂಬಂತೆ ಜೋಳುತ್ತಿದ್ದವು. ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಬಲೆಗಳಂತೆ ಕಾಣುತ್ತಿದ್ದವು. ಈ ರೀತಿಯ ತೊಂದರೆಗಳನ್ನು ಇಲಿಗಳು ಕೊಡುತ್ತಿದ್ದವು. ಸೊ ಹೌ ಆರ್ ದ ರ್ಯಾಟ್ಸ್ ಟ್ರಬಲಿಂಗ್ ದ ವಿಲೇಜಸ್? ಇಳಿಯೂರಿನಲ್ಲಿ ಅಡುಗೆ ಮನೆಗಳಲ್ಲಿ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ನೆಲವುಗಳಲ್ಲಿ ಇಟ್ಟರೂ ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡುವುವು. ಸೊ ಇಳಿಯೂರು, ದಟ್ ಇಸ್ ದ ನೇಮ್ ಆಫ್ ದ ವಿಲೇಜ್. ಅಡುಗೆ ಮನೆಯಲ್ಲಿ, ದಟ್ ಇಸ್ ಇನ್ ದ ಕಿಚನ್, ತುಪ್ಪ, ಬೆಣ್ಣೆ, ಮೊಸರುಗಳನ್ನು, ದಟ್ ಇಸ್ ದ ಘೀ, ಬಟರ್ ಆ್ಯಂಡ್ ಕರ್ಡ್, ನೆಲವುಗಳಲ್ಲಿ ಇಟ್ಟರು. ಈವನ್ ಇಫ್ ದೇ ಕೀಪ್, ದಿಸ್ ಇಸ್ ಕಾಲ್ಡ್ ನೆಲವು. ಓಕೆ, so that is in the rope they make one basket and they tie on the roof where they keep the pots so that the rats and all cannot reach them, animals cannot reach them. So even if the village is safeguarded like this, that is called nelavugalalli ittaru, even if they keep like this, ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು, so the rats used to come in a line, ಸಾಲು ಸಾಲಾಗಿ, in lines they used to come, ಅವನ್ನು ತಿಂದು ಬಿಡುವು. They used to eat off everything, that is ತುಪ್ಪ, ಬೆಣ್ಣೆ, ಮೊಸರು and all they will eat off. ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ, that is small children, if they sit to have food, ಊಟಕ್ಕೆ ಕುಳಿತರೆ, when they sit to have food, ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ, ತುತ್ತು, like I told you, one handful of rice, okay? So when they take one handful of rice, keep in their mouth, and when they go to take the second handful of rice to eat, okay? So tuttu, ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ, so when they go to take the second handful of rice in their plate, what is to happen? ಬಟ್ಟಲುಗಳು ಬರಿದಾಗುತ್ತಿದ್ದವು. That is, the plates used to become empty, means the rats were coming and eating of everything. ಪಲ್ಯ ಬಡಿಸಲಿಕ್ಕೆ ಬಂದ ಅಡುಗೆಯವನು, ಸೊ ಅಡುಗೆಯವನು is the cook. So when he comes to serve the vegetables and goes to get the rice patre, that is a rice vessel, ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ, by the time he serves the palya, that is a vegetables, and goes to the kitchen to get his rice bowl, that is a rice vessel, what happened? ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು
ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. ಸೊ ಬೈ ದ ಟೈಮ್ ಹಿ ಗೋಸ್ ಟು ಗೆಟ್ ದ ರೈಸ್, ಇನ್ ದ್ಯಾಟ್ ಗ್ಯಾಪ್ ವಾಟ್ ವಿಲ್ ಹ್ಯಾಪನ್, ಆಲ್ ದ ರ್ಯಾಟ್ಸ್ ವಿಲ್ ಕಮ್ and crowd over the rice vessel and eat it off. So arevasi, at least almost half the vessel they used to finish it off. ಖಾಲಿ ಮಾಡುತ್ತಿದ್ದವು. ನೆರೆಹೊರೆಯ ಮನೆಯ ಹಾಸಿಗೆಯ ಬಟ್ಟೆಯನ್ನು, ನೆರೆಹೊರೆ means the neighbors. This is happening in other houses. So ನೆರೆಹೊರೆ ಮನೆಯ ಹಾಸಿಗೆಯ ಬಟ್ಟೆಯನ್ನು, ಹಾಸಿಗೆ is a bed. So the bed cloth will be there. No, ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚದುರುತ್ತಿದ್ದವು. ಸೊ ದ ರ್ಯಾಟ್ಸ್ ಯೂಸ್ ಟು ಗೋ ಆ್ಯಂಡ್ ಬೈಟ್ ದ ಬೆಡ್ ಆ್ಯಂಡ್ ರಿಮೂವ್ ದ ಕಾಟನ್. ಓಕೆ, ಸೊ ಕಡಿದು ಮೀನ್ಸ್ ದಿಸ್ ಟು ಬೈಟ್. ಅದರೊಳಗಿನ, ದಟ್ ಈಸ್ ಇನ್ಸೈಡ್ ದ ಬೆಡ್, ಹತ್ತಿ ದಟ್ ಈಸ್ ಅ ಕಾಟನ್ ಕೋಣೆಯಲ್ಲಿ ಚದುರುತ್ತಿದ್ದವು. ಚದುರುವುದು ಮೀನ್ಸ್ ಸ್ಕ್ಯಾಟರಿಂಗ್. ದಿಸ್ ಟು ಸ್ಕ್ಯಾಟರ್ ಆಲ್ ದಿ ಕಾಟನ್ ಇನ್ ದ ರೂಮ್. ಇನ್ನೊಂದು ಮನೆಯವರು, ದಟ್ ಈಸ್ ಇನ್ ಅನದರ್ ಹೌಸ್, ವಾಟ್ ಈಸ್ ಟು ಹ್ಯಾಪನ್, ದೇವಸ್ಥಾನದ ಉತ್ಸವವನ್ನು ನೋಡಲಿಕ್ಕೆ ನಿಶ್ಚಯಿಸಿದರು. ಸೊ ದೇವಸ್ಥಾನ, ದಟ್ ಈಸ್ ಇನ್ ದ ಟೆಂಪಲ್, ದೇರ್ ವಿಲ್ ಬಿ ಸೆಲೆಬ್ರೇಷನ್, ಫೇರ್ ಆ್ಯಂಡ್ ಆಲ್, ನೋ. ಸೊ ದೇ ವಾಂಟೆಡ್ ಟು ಸಿ ದ್ಯಾಟ್. ಸೊ ಉತ್ಸವವನ್ನು ನೋಡಲಿಕ್ಕೆ ನಿಶ್ಚಯಿಸಿದರು. ನಿಶ್ಚಯಿಸುವುದು ಮೀನ್ಸ್ ದೇ ಡಿಸೈಡೆಡ್, ಓಕೆ ವಿಲ್ ಗೋ ಟು ದ ಟೆಂಪಲ್ ಟುಡೇ ಫಾರ್ ದ ಫೇರ್. ವಾಟ್ ಈಸ್ ಟು ಹ್ಯಾಪನ್, ಅಷ್ಟರಲ್ಲಿ ಇಲಿಗಳು ಉಳಿದ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿದವು. ಸೊ ಇನ್ ದ್ಯಾಟ್, ಅಷ್ಟರಲ್ಲಿ, ವಿದಿನ್ ದಟ್ ಟೈಮ್, ಇಲಿಗಳು, ದಟ್ ಈಸ್ ಅ ರ್ಯಾಟ್ಸ್, ಉಳಿದ ಬಟ್ಟೆಗಳನ್ನು, ವಾಟ್ ಎವರ್ ಕ್ಲೋತ್ಸ್ ದೇ ಹ್ಯಾಡ್ ಇನ್ ದೇರ್ ಹೌಸ್, ಕತ್ತರಿಸಿ, ದೇಸ್ ಟು ಟೇರ್ ದೆಮ್ ವಿತ್ ದೇರ್ ಶಾರ್ಪ್ ಟೀತ್, ಚೂರು ಚೂರಾಗಿ ಮಾಡಿದವು. ಚೂರು ಚೂರು ಮೀನ್ಸ್ ಪೀಸ್ ಪೀಸ್, ದೇಸ್ ಟು ಟೇರ್ ಆ್ಯಂಡ್ ಲೀವ್ ಇಟ್ ಆಫ್. ರಾತ್ರಿಯಲ್ಲಿ ಮಲಗಿದವರ ಕೈಕಾಲುಗಳ ಚರ್ಮವನ್ನು, ಸೊ ರಾತ್ರಿಯಲ್ಲಿ, ಇನ್ ದ ನೈಟ್ ಪೀಪಲ್ ವಿಲ್ ಸ್ಲೀಪ್, ನೋ. ಸೊ ಕೈಕಾಲುಗಳ ಚರ್ಮವನ್ನು, ದ ಸ್ಕಿನ್ ಆಫ್ ದೇರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್, ಕೈ ಇಸ್ ಹ್ಯಾಂಡ್, ಕಾಲು ಇಸ್ ಲೆಗ್, ಚರ್ಮವನ್ನು, ದಟ್ ಇಸ್ ಅ ಸ್ಕಿನ್ ಕೂಡ ಇಲಿಗಳು ಹರಿತವಾದ ಹಲ್ಲುಗಳಿಂದ. ಸೊ ದ ರ್ಯಾಟ್ಸ್ ಯೂಸ್ ಟು ಹ್ಯಾವ್ ಶಾರ್ಪ್ ಟೀತ್, ನೋ. ಹರಿತವಾದ ಮೀನ್ಸ್ ವೆರಿ ಶಾರ್ಪ್ ಪಾಯಿಂಟೆಡ್ ಟೀತ್ ದೇ ಹ್ಯಾವ್. ಹಲ್ಲುಗಳು ಮೀನ್ಸ್ ಟೀತ್. ಕತ್ತರಿಸಿ ಬಿಡುತ್ತಿದ್ದವು. ಕತ್ತರಿಸಿ ಮೀನ್ಸ್ ನಾಟ್ ಲೈಕ್ ಕಟ್ ಆಫ್ ದಿ ಹ್ಯಾಂಡ್ಸ್ ಲೈಕ್ ದ್ಯಾಟ್. ಹಿಯರ್ ದೇ ಮೀನ್ ದೇ ಯೂಸ್ ಟು ವೂಂಡ್ ದೆಮ್, ದೇ ಯೂಸ್ ಟು ಬೈಟ್ ದೇರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ ಆ್ಯಂಡ್ ಲೀವ್ ದೆಮ್ ಇಂಜರ್ಡ್ ದೇರ್. ಇಲಿಗಳು ಮಾಡಿನ, ನಾವು ಹಿಯರ್ ದೇ ಟಾಕಿಂಗ್ ಅಬೌಟ್ ದಿ ಡ್ಯಾಮೇಜ್ ಟು ದಿ ಹೌಸ್. ಇಲಿಗಳು ಮಾಡಿನ ಗಳಗಳನ್ನು ಕತ್ತರಿಸಿದ್ದರಿಂದ, now galagala is, they'll have roof like this, right? So in the roof these supportive wood will be there, they used to damage all that. Okay, so galagalannu kattarisidrinda, with their teeth they used to damage and weaken the roof. Okay, madu means roof. How were the roofs now? Because they were weakened by the damage done by the rats. ಈಗಲೇ ತಲೆ ಮೇಲೆ ಕಳಚಿ ಬೀಳುತ್ತವೋ ಎಂಬಂತೆ ಜೋಳುತ್ತಿದ್ದವು. ಸೊ ದೇರ್ roofs and all were hanging. When you see the roof, no, it feels like as though now only they will, loosen up and fall on their heads. So ತಲೆಯ ಮೇಲೆ, on their heads, ಕಳಚಿ ಬೀಳುತ್ತವೋ ಎಂಬಂತೆ ಜೋಳುತ್ತಿದ್ದವು. So they were just hanging over there and don't know when it will fall on their head. Now they are talking about the doors and windows. ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು, means the rats used to bite all the windows and the doors and all that and damage. So big grooves and holes used to be there. So how did they look? ಬಲೆಗಳಂತೆ ಕಾಣುತ್ತಿದ್ದವು. ಬಲೆ means like a web. Okay, the spider web, no, like that. So ಬಲೆಗಳಂತೆ ಕಾಣುತ್ತಿದ್ದವು. ಈ ರೀತಿ ತೊಂದರೆಗಳನ್ನು ಇಲಿಗಳು ಕೊಡುತ್ತಿದ್ದವು. ಸೊ ಲೈಕ್ ದಿಸ್ ದ ರ್ಯಾಟ್ಸ್ ವೆರ್ ಟ್ರಬಲಿಂಗ್ ದ ಪೀಪಲ್ ಆಫ್ ಇಳಿಯೂರು. ಸೆಕೆಂಡ್ ಕ್ವೆಶ್ಚನ್, ಜೋಗಿಯು ಇಲಿಗಳನ್ನು ಯಾವ ರೀತಿ ನಾಶ ಮಾಡಿದನು? ಸೊ ಜೋಗಿ ಇಲಿಗಳನ್ನು, ದಟ್ ಇಸ್ ಅ ರ್ಯಾಟ್ಸ್, ಇನ್ ವಾಟ್ ವೇ, ಯಾವ ರೀತಿ, ನಾಶ ಇಸ್ ಡಿಸ್ಟ್ರಾಯ್. ಹೌ ಡಿಡ್ ಹಿ ಡಿಸ್ಟ್ರಾಯ್ ದಿ ರ್ಯಾಟ್ಸ್? ಆನ್ಸರ್, ಜೋಗಿಯು ಕೊಳಲನ್ನು ನುಡಿಸಲು ಪ್ರಾರಂಭಿಸಿದಾಗ ಇಲಿಗಳು 1, 2, 10, 20, 50, 100, 1000, ಲಕ್ಷ ಹೀಗೆ ಸಾಲುಗಟ್ಟಿ ಅವನ ಸುತ್ತು
ಬಂದು ಸೇರಿದವು. ಅಲ್ಲಿ ಕುಣಿದಾಡತೊಡಗಿದವು. ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದನು. ಆಗ ಇಲಿಗಳು ಮನೆ ಮಾಡುಗಳಲ್ಲಿ, ಗೋಡೆ ಸಂದುಗಳಲ್ಲಿ, ಜಗಲಿಯ ಬೀಲಗಳಲ್ಲಿ, ಕತ್ತಲಾದ ಕೋಣೆಗಳಲ್ಲಿ, ಮರಗಳ ಪೊಟರಗಳಲ್ಲಿ ಇರುವ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ. ಬೀದಿ ತುಂಬ ಇಲಿಗಳು ಇದ್ದು ಸೂಜಿ ಮೊನೆಗೂ ಕೂಡ ಸ್ಥಳ ಸಿಗಲಿಲ್ಲ. ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು. ಊರ ಜನರು ನೋಡುತ್ತಿದ್ದ ಹಾಗೆ ಇಲಿಗಳೆಲ್ಲ ಅವನನ್ನು ಹಿಂಬಾಲಿಸಿದವು. ಕಡೆಗೆ ಸ್ವಲ್ಪ ದೂರದಲ್ಲಿರುವ ಹಳ್ಳದ ಕಡೆಗೆ ಹೋದನು. ಆಗಲೂ ಇಲಿಗಳ ಗುಂಪು ಅವನ ಹಿಂದೆಯೇ ಬಂದವು. ಕೊಳಲನ್ನು ಬಾರಿಸುತ್ತಾ ಅವನು ಹಳ್ಳದಲ್ಲಿ ಇಳಿದನು. ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು ನೀರಿಗೆ ಇಳಿದವು. ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳಿಗೆ ಈಸಲಿಕ್ಕೆ ಗೊತ್ತಿಲ್ಲದೆ ಅವೆಲ್ಲವೂ ನೀರಿನಲ್ಲಿ ಮುಳುಗಿ ಸತ್ತು ಹೋದವು. ಈ ರೀತಿ ಜೋಗಿಯು ಇಲಿಗಳನ್ನು ನಾಶ ಮಾಡಿದನು. ಸೊ ಜೋಗಿಯು ಕೊಳಲನ್ನು ನುಡಿಸಲು ಪ್ರಾರಂಭಿಸಿದಾಗ, ಸೊ ಜೋಗಿ ಹ್ಯಾಡ್ ಅ ಫ್ಲೂಟ್. ಸೊ ಹಿ ಸ್ಟಾರ್ಟೆಡ್ ಪ್ಲೇಯಿಂಗ್ ದ ಫ್ಲೂಟ್. ಇಲಿಗಳು, ದಟ್ ಈಸ್ ಅ ರ್ಯಾಟ್, 1, 2, 10 ಮೀನ್ಸ್ 1, 2, 10, 20, 50, 100, thousands and lakhs of rats started coming outside. ಸಾಲುಗಟ್ಟಿ ಅವನ ಸುತ್ತ ಬಂದು ಸೇರಿದವು. ಸೊ ಫ್ರಮ್ ವೆರೆವರ್ ದ rats were there in that village, all of them came. Okay, in lakhs they came and they surrounded him. ಅವನ ಸುತ್ತು ಬಂದು ಸೇರಿದವು. ಸೊ they all gathered around him. ಅಲ್ಲಿ ಕುಣಿದಾಡತೊಡಗಿದವು. ಕುಣಿದಾಡುವುದು, they started dancing around him. They started. ಸೊ ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದನು. ಸೊ ಫ್ರಮ್ ದ ಗೌಡಾಸ್ ಅಂಗಳ, ದಟ್ ಈಸ್ ಹಿಸ್ ಕಾಂಪೌಂಡ್, ದ ಗೌಡಾಸ್ ಹೌಸ್ ಕಾಂಪೌಂಡ್, ಫ್ರಮ್ ದೇರ್ ಹಿ ಕೇಮ್ ಟು ದ ಸ್ಟ್ರೀಟ್, ದಟ್ ಈಸ್ ಬೀದಿಗೆ ಇಳಿದನು. ಫ್ರಮ್ ದ ಗೌಡಾಸ್ ಹೌಸ್ ನೌ ಹಿ ಕೇಮ್ ಟು ದ ಸ್ಟ್ರೀಟ್ ಪ್ಲೇಯಿಂಗ್ ದ ಮ್ಯೂಸಿಕ್. ಆಗ ಇಲಿಗಳು ಮನೆ ಮಾಡುಗಳಲ್ಲಿ, ಗೋಡೆ ಸಂದುಗಳಲ್ಲಿ, ಸೊ ಹಿಯರ್ ನೌ ದೇ ಡಿಸ್ಕ್ರೈಬಿಂಗ್ ಫ್ರಮ್ ವೇರ್ ಆ್ಯಂಡ್ ಆಲ್ ದ ರ್ಯಾಟ್ಸ್ ಕೇಮ್. ಓಕೆ, ಸೊ ಆಗ ಇಲಿಗಳು, ಸೊ ವೆನ್ ಹಿ ಕೇಮ್ ಟು ದ ಸ್ಟ್ರೀಟ್, ಮನೆ ಮಾಡುಗಳಲ್ಲಿ, ಆಲ್ ದ ಹೌಸಸ್ ವಿಲ್ ಬಿ ದೇರ್ ಇನ್ ದ ವಿಲೇಜ್, ನೋ, ಫ್ರಮ್ ದ ರೂಫ್ಸ್, ಮಾಡು ಮೀನ್ಸ್ ರೂಫ್, ಫ್ರಮ್ ದೇರ್, ಗೋಡೆ ಸಂದುಗಳಲ್ಲಿ, ಸೊ ಇನ್ ದ ಕಾರ್ನರ್ಸ್ ಆಫ್ ದಿ ವಾಲ್ಸ್, ಗೋಡೆ ಈಸ್ ವಾಲ್ಸ್, ಸಂದುಗಳಲ್ಲಿ, ಇನ್ ದ ಗ್ಯಾಪ್ಸ್ ಆಫ್ ದಿ ವಾಲ್ಸ್, ಜಗಲಿಯ ಬಿಲಿಗಳಲ್ಲಿ, ಜಗಲಿ ಮೀನ್ಸ್ ಅ ಸ್ಮಾಲ್ ಸಿಟ್ ಔಟ್ ಇನ್ ಫ್ರಂಟ್ ಆಫ್ ದಿ ಹೌಸ್, ಲೈಕ್ ಇನ್ ದ ವಿಲೇಜ್ ಯು ಹ್ಯಾವ್ ನೋ ಅ ಸ್ಮಾಲ್ ರೇಸ್ಡ್ ಪ್ಲಾಟ್ಫಾರ್ಮ್. ಸೊ ಸಂದಿಗಳಲ್ಲಿ, ಜಗಲಿಯ ಬಿಲಗಳಲ್ಲಿ, ಬಿಲ ಮೀನ್ಸ್ ಸ್ಮಾಲ್ ಸ್ಮಾಲ್ ಹೋಲ್, ರ್ಯಾಟ್ ಹೋಲ್ಸ್ ಆರ್ ದೇರ್. ಸೊ ಫ್ರಮ್ ದೇರ್, ಕತ್ತಲಾದ ಕೋಣೆಗಳಲ್ಲಿ, ಕತ್ತಲು ಮೀನ್ಸ್ ಡಾರ್ಕ್, ಕೋಣೆ ಇಸ್ ರೂಮ್, ಸೊ ಫ್ರಮ್ ದ ಡಾರ್ಕ್ ರೂಮ್ಸ್, ಮರಗಳ ಪೊಟರೆಗಳಲ್ಲಿ, ಫ್ರಮ್ ದ ವುಡ್, ಇನ್ ದ ವುಡ್ ಆ್ಯಂಡ್ ಆಲ್ ದೇ ವುಡ್ ಹ್ಯಾವ್ ಮೇಡ್ ಹೋಲ್ಸ್, ನೋ, ಸೊ ಫ್ರಮ್ ದೇರ್ ಇರುವ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ. ಸೊ ಫ್ರಮ್ ಆಲ್ ದೀಸ್ ಪ್ಲೇಸ್ ಆಲ್ ದಿ ರ್ಯಾಟ್ಸ್ ಕೇಮ್, ಈವನ್ ಒನ್ ರ್ಯಾಟ್ ಡಿಂಟ್ ಸ್ಟೇ ಬ್ಯಾಕ್. ಸೊ ಒಂದೇ ಒಂದು ಇಲಿಯಾದರೂ ಮೀನ್ಸ್ ಈವನ್ ಒನ್ ರ್ಯಾಟ್ ಡಿಂಟ್ ಸ್ಟೇ ಬ್ಯಾಕ್, ಹಿಂದೆ ನಿಲ್ಲಲಿಲ್ಲ. ಸೊ ಫ್ರಮ್ ಆಲ್ ದೀಸ್ ಪ್ಲೇಸಸ್ ಇಟ್ ಕೇಮ್, ಫ್ರಮ್ ದ ರೂಫ್, from the gaps of the walls, from the holes, rat holes, from the dark rooms, from the wood. So from everywhere the rats came. Beedi tumba iligalu means the street was full of rats. Iddu ಸೂಜಿ ಮೊನೆಗೂ ಕೂಡ ಸ್ಥಳ ಸಿಗಲಿಲ್ಲ. ಸೂಜಿ ಮೊನೆಗೂ ಕೂಡ ಸ್ಥಳ ಸಿಗಲ್ಲ. So much rats were there. How much rats were there? There was no place for even one needle or a nail in the street. So Suji is needle, Mone is nail. So Suji Monegu kuda sthala sigalilla. There was no place for even that. That much rats came on the street. So Jogi ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು. So Jogi was playing the music and he left the village and he went outside the village.
ಊರ ಜನರು ನೋಡುತ್ತಿದ್ದ ಹಾಗೆ, ಸೊ ಆ್ಯಸ್ ದ ವಿಲೇಜ್ ಪೀಪಲ್ ವೇರ್ ಸೀಯಿಂಗ್, ಇಲಿಗಳೆಲ್ಲ ಅವನನ್ನು ಹಿಂಬಾಲಿಸಿದವು. ಸೊ ಆಲ್ ದ ರ್ಯಾಟ್ಸ್ ವೇರ್ ಫಾಲೋವಿಂಗ್ ಹಿಮ್. ಹಿಂಬಾಲಿಸುವುದು ಮೀನ್ಸ್ ದೇ ವೇರ್ ಫಾಲೋವಿಂಗ್ ಹಿಮ್. ಕಡೆಗೆ, ಸೊ ಇನ್ ದ ಎಂಡ್, ಸ್ವಲ್ಪ ದೂರದಲ್ಲಿರುವ ಹಳ್ಳದ ಕಡೆಗೆ ಹೋದನು. ಸೊ ದಿಸ್ ಪೈಡ್ ಪೈಪರ್, ದಿಸ್ ಇಸ್ ಕೈಂಡ್ ಆಫ್ ಅ ಸ್ಟೋರಿ ಆಫ್ ಅ ಪೈಡ್ ಪೈಪರ್ ಓನ್ಲಿ. ಸೊ ವಾಟ್ ಡಿಡ್ ದ ಜೋಗಿ ಡು? ಕಡೆಗೆ ಸ್ವಲ್ಪ ದೂರದಲ್ಲಿರುವ ಮೀನ್ಸ್ ಲಿಟಲ್ ಅವೇ ದೇರ್ ವಾಸ್ ಒನ್ ವಾಟರ್ ಬಾಡಿ. ಓಕೆ, ಹಳ್ಳದ ಕಡೆಗೆ ಹೋದನು. ಹಿ ವೆಂಟ್ ಓವರ್ ದೇರ್. ಆಗಲೂ ಇಲಿಗಳ ಗುಂಪು ಅವನ, ದೆನ್ ಆಲ್ಸೋ ದ ರ್ಯಾಟ್ಸ್, ಗುಂಪು ಮೀನ್ಸ್ ಅ ಗ್ರೂಪ್, ದ ಗ್ರೂಪ್ ಆಫ್ ರ್ಯಾಟ್ಸ್ ಹಿಂದೆಯೇ ಬಂದವು. ಸೊ ದೆನ್ ಆಲ್ಸೋ ದ ರ್ಯಾಟ್ಸ್ ವರ್ ಫಾಲೋವಿಂಗ್ ಹಿಮ್ ಈವನ್ ಇನ್ ದ ವಾಟರ್ ಬಾಡಿ. ಕೊಳಲನ್ನು ಬಾರಿಸುತ್ತಾ ಅವನು ಹಳ್ಳದಲ್ಲಿ ಇಳಿದನು. ಸೊ ಪ್ಲೇಯಿಂಗ್ ದ ಮ್ಯೂಸಿಕ್ he entered into the water body. One pond was there, you can say. So ಹಳ್ಳದಲ್ಲಿ ಇಳಿದನು, he entered into the water body. ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು. So these rats were dull. You can say that they were hypnotized by this music. Okay, ಮಂಕಾದ means they were all dull. ಇಲಿಗಳು ನೀರಿಗೆ ಇಳಿದವು. They all entered into the water. ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳಿಗೆ, ಸೊ ದೀಸ್ ರ್ಯಾಟ್ಸ್ ವೆರ್ ಈಟಿಂಗ್ ನೈಸ್ಲಿ, ಧಾರಾಳವಾಗಿ, ವೆರಿ ಜನರಸ್ಲಿ ತಿಂದು, ದೇ ವೆರ್ ಈಟಿಂಗ್, ರೈಟ್, ಹೊಟ್ಟೆ ಬೆಳೆದ, ದೇರ್ ಸ್ಟಮಕ್ಸ್ ಆ್ಯಂಡ್ ಆಲ್ವೇಸ್ ಸೋ ಬಿಗ್. ಇಲಿಗಳಿಗೆ ಈಸಲಿಕ್ಕೆ ಗೊತ್ತಿಲ್ಲದೆ, ಈಸಲಿಕ್ಕೆ ಮೀನ್ಸ್ ಟು ಸ್ವಿಮ್. If you can't get this word, you can write ಈಜಲಿಕ್ಕೆ also. ಗೊತ್ತಿಲ್ಲದೆ, they didn't know, they couldn't swim, they didn't know. ಅವೆಲ್ಲವೂ ನೀರಿನಲ್ಲಿ ಮುಳುಗಿ ಸತ್ತು ಹೋದವು. ಸೊ ಆಲ್ ಆಫ್ ದೆಮ್ ಡ್ರೌಂಡ್, ಮುಳುಗಿ ಮೀನ್ಸ್ ಡ್ರೌಂಡ್, ಸತ್ತು ಹೋದವು. ದೇ ವೇರ್ ಡೆಡ್. ಇನ್ ದಿಸ್ ವೇ, ಈ ರೀತಿ ಜೋಗಿಯು ಇಲಿಗಳನ್ನು ನಾಶ ಮಾಡಿದವು. ಸೊ ಇನ್ ದಿಸ್ ವೇ ದ ಜೋಗಿ ಕಿಲ್ಡ್ ಆಲ್, ಡಿಸ್ಟ್ರಾಯ್ಡ್ ಆಲ್ ದಿ ರ್ಯಾಟ್ಸ್. ಥರ್ಡ್ ಕ್ವೆಶ್ಚನ್, ಜೋಗಿಗೆ ಇನಾಮು ಕೊಡಲು ತಿರಸ್ಕರಿಸಿದ ಊರ ಜನರಿಗೆ ಯಾವ ಗತಿ ಉಂಟಾಯಿತು? ಹಿಯರ್ in the lesson the villagers, that is the Gowda promises, whoever gets rid of the rat menace, we will reward them. So ಜೋಗಿಗೆ ಇನಾಮು ಕೊಡಲು ತಿರಸ್ಕರಿಸಿದ ಊರ ಜನರು. ಸೊ ಊರ ಜನರು, that is the people of that village, refused to give the award to ಜೋಗಿ. ಆ ಜನರಿಗೆ, ಊರ ಜನರಿಗೆ ಯಾವ ಗತಿ ಆಯಿತು? ವಾಟ್ ಹ್ಯಾಪೆಂಡ್ ಟು ದೋಸ್ ಪೀಪಲ್? ಆನ್ಸರ್, ಜೋಗಿಯು ಕೊಳಲನ್ನು ಬಾರಿಸುತ್ತಾ ಆಗ ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು. ಆಗ ಕೆಲವರು ಹಾಡಲಿಕ್ಕೂ ತೊಡಗಿದರು. ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು. ಕಡೆಗೆ ಎಲ್ಲರಿಗೂ ಹಾಡಿ ಹಾಡಿ ಗಂಟಲು ಅರಿತು ಕಾಲುಗಳು ದಣಿದವು. ಮೈಮೇಲಿದ್ದ ಬೆವರು ಸುರಿಯುತ್ತಿತ್ತು. ಆದರೂ ಕೊಳಲ ಜೋಗಿ ಕೊಳಲ ಬಾರಿಸುವುದನ್ನು ನಿಲ್ಲಿಸಲಿಲ್ಲ. ಜನರು ಹಾಡುವುದನ್ನು, ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು. ಮಕ್ಕಳು ಕಾಲು ಸೋತು ನೆಲದ ಮೇಲೆ ಬಿದ್ದವು. ಆದರೂ ಬಿದ್ದಲ್ಲಿ ಕೈಗಳನ್ನು ತಾಳ ಹಾಕುವುದನ್ನು ನೋಡಿ ಊರಿನ ಮುಖಂಡರು, ನಿನ್ನ ಕೊಳಲು ಸಾಕು ಮಾಡೋ ಮಹಾರಾಯ, ಇನ್ನು ತಾಳ ಹಾಕಲಿಕ್ಕೆ ಬರುವುದಿಲ್ಲ. ಕೈಗಳಿಗೆ ಗುಳ್ಳೆ ಎದ್ದಿದೆ, ಕಾಳುಗಳು ಸೋತು ಹೋದವು. ಹೀಗೆ ಜೋಗಿಗೆ ಇನಾಮು ಕೊಡಲು ತಿರಸ್ಕರಿಸಿದ ಊರ ಜನರಿಗೆ ಈ ರೀತಿಯ ಗತಿ ಉಂಟಾಯಿತು. ಸೊ ಜೋಗಿಯು ಕೊಳಲನ್ನು ಬಾರಿಸುತ್ತಾನೆ. ಸೊ ದ ಜೋಗಿ ಈಸ್ ಪ್ಲೇಯಿಂಗ್ ದ ಫ್ಲೂಟ್. ಆಗ, ಸೊ ವೆನ್ ದ ಜೋಗಿ ವಾಸ್ ಪ್ಲೇಯಿಂಗ್ ದ ಫ್ಲೂಟ್, ಗಂಡಸರು, ಹೆಂಗಸರು, ಮಕ್ಕಳು, ದಟ್ ಈಸ್ ಗಂಡಸರು ಮೆನ್, ಹೆಂಗಸರು ಲೇಡೀಸ್, ಮಕ್ಕಳು ಚಿಲ್ಡ್ರನ್, ಎಲ್ಲರೂ, ಆಲ್ ಆಫ್ ದೆಮ್ ಕೈಯಿಂದ ತಾಳ ಹಾಕುತ್ತಾ, so they started moving their hands, okay, for the music. ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು. ಸೊ ಸಂತೆ, that is where the fair was taking place. In that maidan is an open big ground. ಕುಣಿಯುತ್ತಿದ್ದರು. they started dancing. ಆಗ ಕೆಲವರು ಹಾಡಲಿಕ್ಕೂ ತೊಡಗಿದರು. so some of them started singing also.
ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು. ಗದ್ದಲ ಮೀನ್ಸ್ ಇಟ್ ಬಿಕೇಮ್ ಅ chaos ಇನ್ ದ ಮೈದಾನ್. ಕಡೆಗೆ ಎಲ್ಲರಿಗೂ ಹಾಡಿ ಹಾಡಿ ಗಂಟಲು ಅರಿತು, ಕಾಲುಗಳು ದಣಿದವು. ಸೊ ಕಡೆಗೆ ಇನ್ ದ ಎಂಡ್, ಎಲ್ಲರೂ, ಆಲ್ ಆಫ್ ದೆಮ್, ಹಾಡಿ ಹಾಡಿ, ಸಿಂಗಿಂಗ್ their throat was worn out, ಅರಿತು. ಕಾಲುಗಳು ದಣಿದವು, the legs got tired. ಮೈ ಮೇಲಿಂದ ಬೆವರು ಸುರಿಯುತ್ತಿತ್ತು, they were sweating. ಆದರೂ ಕೊಳಲ ಜೋಗಿ ಕೊಳಲ ಬಾರಿಸುವುದನ್ನು ನಿಲ್ಲಿಸಲಿಲ್ಲ. ಸೊ ಈವನ್ ವೆನ್ ಆಲ್ ದಿಸ್ ವಾಸ್ ಹ್ಯಾಪನಿಂಗ್, ಕೊಳಲ ಜೋಗಿ he didn't stop playing the flute. ಜನರು ಹಾಡುವುದನ್ನು ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು. ಸೊ the people also singing and dancing, they couldn't stop. ಮಕ್ಕಳು ಕಾಲು ಸೋತು, so the children, ಕಾಲು ಸೋತು means their legs gave away, they were so tired they couldn't stand. ಸೊ ನೆಲದ ಮೇಲೆ ಬಿದ್ದವು, so they fell on the ground. ಆದರೂ ಬಿದ್ದಲ್ಲಿ ಕೈಗಳಿಂದ ತಾಳ ಹಾಕುವುದನ್ನು ನೋಡಿ, ಸೊ even though they fell down, they still were moving their hands and legs and dancing. ಸೊ seeing this, ನೋಡಿ, ಊರಿನ ಮುಖಂಡರು, that is the heads of the village, they said, ನಿನ್ನ ಕೊಳಲು ಸಾಕು ಮಾಡೋ ಮಹಾರಾಯ, ಮೀನ್ಸ್ ಯು ಪ್ಲೀಸ್ ಸ್ಟಾಪ್ ಪ್ಲೇಯಿಂಗ್ ದ ಫ್ಲೂಟ್. ಇನ್ನು ತಾಳ ಹಾಕಲಿಕ್ಕೆ ಬರುವುದಿಲ್ಲ, ವಿ ಕ್ಯಾನಾಟ್ ಕೀಪ್ ಡಾನ್ಸಿಂಗ್ ಫಾರ್ ಯೋರ್ ಮ್ಯೂಸಿಕ್. ಕೈಗಳಿಗೆ ಗುಳ್ಳೆ ಎದ್ದಿತ್ತು, ಮೀನ್ಸ್ ಆಲ್ ರ್ಯಾಷಸ್ ಆ್ಯಂಡ್ ಬಾಯ್ಲ್ಸ್ ಆರ್ ಕಮಿಂಗ್ ಆನ್ ದಿ ಹ್ಯಾಂಡ್ಸ್. ಕಾಳುಗಳು ಸೋತು ಹೋದವು, ಅವರ್ ಲೆಗ್ಸ್ ಹ್ಯಾವ್ ಗಿವನ್ ಅವೇ, ದೇ ಆರ್ ಸೋ ಟಯರ್ಡ್. ಹೀಗೆ ಜೋಗಿಗೆ ಇನಾಮು ಕೊಡಲು ತಿರಸ್ಕರಿಸಿದ ಊರ ಜನರಿಗೆ ಈ ರೀತಿ ಗತಿಯಾಯಿತು. ಸೊ ದಿಸ್ ವಾಸ್ ಅ ಸ್ಟೇಟ್ ಆಫ್ ದ ಪೀಪಲ್ ಹೂ ರಿಫ್ಯೂಸ್ಡ್ ಟು ಗಿವ್ ರಿವಾರ್ಡ್ ಟು ದ ಕೊಳಲ ಜೋಗಿ. ಸೊ ಇನಾಮು ಈಸ್ ಅ ರಿವಾರ್ಡ್. ಇನಾಮು ಕೊಡಲು ತಿರಸ್ಕರಿಸಿದ ಊರ ಜನರಿಗೆ, ಸೊ ಊರ ಜನರು ಹೂ ರಿಫ್ಯೂಸ್ ಟು ಗಿವ್ ದ ಅವಾರ್ಡ್, ಈ ರೀತಿ ಗತಿಯಾಯಿತು. ದಿಸ್ ಬಿಕೇಮ್ ದೇರ್ ಸ್ಟೇಟ್ ಕಂಡೀಷನ್. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಬಿಲೋ ಡೈಲಾಗ್ಸ್ ಆರ್ ಗಿವನ್, ಯು ಹ್ಯಾವ್ ಟು ಟೆಲ್ ಯಾರು ಯಾರಿಗೆ ಹೇಳಿದರು. ಹೂ ಟೋಲ್ಡ್ ಹುಮ್. ಫಸ್ಟ್ ಒನ್, ಒಡೆಯ, ನನ್ನ ಕೆಲಸ ತೀರಿತು, ನನ್ನ ಇನಾಮು ಕೊಡೋನಾಗಲಿ. ಸೊ he's saying, ಒಡೆಯ, ಮೈ ವರ್ಕ್ ಇಸ್ ಡನ್, ಗಿವ್ ಮೈ ರಿವಾರ್ಡ್. ಹೂ ಸೆಡ್ ದಿಸ್? ಈ ಮಾತನ್ನು ಕೊಳಲ ಜೋಗಿಯು ಊರನ ಗೌಡನಿಗೆ ಹೇಳಿದನು. ಈ ಮಾತನ್ನು ಕೊಳಲ ಜೋಗಿಯು ಊರಿನ ಗೌಡನಿಗೆ ಹೇಳಿದನು. ಸೊ ದಿಸ್ ವರ್ಡ್ಸ್ ವೆ ಟೋಲ್ಡ್ ಬೈ ಕೊಳಲ ಜೋಗಿ. ಟು ಹೂಮ್ ಡಿಡ್ ಹಿ ಸೇ? ಹಿ ಸೆಡ್ ಟು ಊರಿನ ಗೌಡನಿಗೆ. ಸೆಕೆಂಡ್, ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ. ಸೊ ನಿನಗೆ ಹೊಟ್ಟೆ ತುಂಬ ಒಂದು ಊಟ, ಫಾರ್ ಯು ಒನ್ ಟೈಮ್ ಗುಡ್ ಮೀಲ್, ಇಫ್ ಯು ಗೆಟ್ ಇಟ್ಸ್ ನಾಟ್ ಇನಫ್. ಈ ಮಾತನ್ನು ಊರ ಗೌಡನು ಜೋಗಿಗೆ ಹೇಳಿದನು. ದೀಸ್ ವರ್ಡ್ಸ್ ವೆ ಟೋಲ್ಡ್ ಬೈ ಊರ ಗೌಡ ಟು ಜೋಗಿ. ಥರ್ಡ್, ಸೈ ಸೈ, ತಿರುಕನಿಗೆ ಅಷ್ಟೇ ಸಾಕು. ಫಾರ್ ತಿರುಕ ಮೀನ್ಸ್ ಭಿಕ್ಷುಕ, ದಟ್ ಈಸ್ ಅ ಬೆಗ್ಗರ್. ದಟ್ ಮಚ್ ಓನ್ಲಿ ಇಸ್ ಇನಫ್ ಫಾರ್ ಯು. ಹೂ ಟೋಲ್ಡ್ ದಿಸ್? ಈ ಮಾತನ್ನು ಊರಿನ ಜನರು ಜೋಗಿಗೆ ಹೇಳಿದರು. ಸೊ ದೀಸ್ ವರ್ಡ್ಸ್ ವೆ ಟೋಲ್ಡ್ ಬೈ ಪೀಪಲ್ ಆಫ್ ದಟ್ ವಿಲೇಜ್, ಊರಿನ ಜನರು. ಟು ಹೂಮ್ ಡಿಡ್ ದೇ ಟೆಲ್? ದೇ ಟೋಲ್ಡ್ ಇಟ್ ಟು ಜೋಗಿ. ಫೋರ್ತ್, ನಿನ್ನ ಕೊಳಲು ಸಾಕು ಮಾಡೋ ಮಹಾರಾಯ, ಪ್ಲೀಸ್ ಸ್ಟಾಪ್ ಪ್ಲೇಯಿಂಗ್ ದ ಫ್ಲೂಟ್. ಈ ಮಾತನ್ನು ಊರಿನ ಮುಖಂಡರು ಜೋಗಿಗೆ ಹೇಳಿದರು. ಸೊ ದೀಸ್ ವರ್ಡ್ಸ್ ವೆ ಟೋಲ್ಡ್ ಬೈ ಊರಿನ ಮುಖಂಡರು, ದಟ್ ಈಸ್ ದ ಹೆಡ್ ಆಫ್ ದ ವಿಲೇಜ್. ಟು ಹೂಮ್ ಡಿಡ್ ದೇ ಸೇ? ದೇ ಟೋಲ್ಡ್ ದಿಸ್ ಟು ಜೋಗಿ. ಫಿಫ್ತ್ ಒನ್, ಇನ್ನಾದರೂ ಆಡಿ ತಪ್ಪಬೇಡಿ. ಸೊ ಎನಿಮೋರ್ ಅಟ್ ಲೀಸ್ಟ್ ಯು ಆಲ್ ಡೋಂಟ್ ಪ್ರಾಮಿಸ್ ಆ್ಯಂಡ್ ಮಿಸ್ ದ್ಯಾಟ್. ಹೂ ಟೋಲ್ಡ್ ದಿಸ್? ಹೂ ಟೋಲ್ಡ್ ದಿಸ್? ಈ ಮಾತನ್ನು ಕೊಳಲ ಜೋಗಿಯು ಊರಿನ ಜನರಿಗೆ ಮತ್ತು ಗೌಡನಿಗೆ ಹೇಳಿದನು. ಸೊ ದೀಸ್ ವರ್ಡ್ಸ್ ವೆ ಟೋಲ್ಡ್ ಬೈ ಕೊಳಲ ಜೋಗಿ. ಟು ಹೂಮ್ ಡಿಡ್ ಹಿ ಸೇ? ಊರಿನ ಜನರಿಗೆ ಆ್ಯಂಡ್ ಟು ದಿ ಗೌಡ,
ಊರಿನ ಜನರಿಗೆ ಮತ್ತು ಗೌಡನಿಗೆ ಹೇಳಿದನು. ಥರ್ಡ್, ಭಾಷಾಭ್ಯಾಸ, ದಟ್ ಈಸ್ ಅ ಲ್ಯಾಂಗ್ವೇಜ್ ಆಕ್ಟಿವಿಟಿ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸೊ ವರ್ಡ್ಸ್ ಆರ್ ಗಿವನ್, ಯು ಹ್ಯಾವ್ ಟು ಯೂಸ್ these words and make swanta vakya, that is your own sentences. First one, kanikara, that is mercy, pity. ನನಗೆ ಬಡವರನ್ನು ಕಂಡರೆ ಕನಿಕರ ಬರುತ್ತದೆ, that is if I see the poor people, ಬಡವರು, I feel merciful or pitiful on them. Second, ಮೊರೆಯಿಡು means you request or complain or ask a favor when you are in trouble. ಕಷ್ಟ ಬಂದಾಗ ನಾವು ದೇವರಿಗೆ ಮೊರೆ ಇಡುತ್ತೇವೆ. ಸೊ when difficulties come, what do? We go and pray to God. Tell our difficulties to God. Third, ಉತ್ಸವ means a celebration or a fair. ದೇವರ ಉತ್ಸವದಲ್ಲಿ ನಾನು ಪಾಲುಗೊಂಡೆ. So in ದೇವರ ಉತ್ಸವ, that is God's fair, that is in the temples, ನಾನು ಪಾಲುಗೊಂಡೆ, I participated. Fourth, ನಿಶ್ಚಯಿಸು means decide. ನಮ್ಮ ಶಾಲೆಯಲ್ಲಿ ಪ್ರವಾಸ ಹೋಗಲು ನಿಶ್ಚಯಿಸಿದ್ದಾರೆ. ಸೊ ಇನ್ ಅವರ್ ಸ್ಕೂಲ್ they decided to go to on a tour. ಪ್ರವಾಸ is a tour. Fifth one, ಅವಾಂತರ means in a hurry-burry, doing things in a hurry-burry. ಯಾವುದೇ ಕೆಲಸವನ್ನು ಅವಾಂತರದಿಂದ ಮಾಡಬಾರದು. ಸೊ ಎನಿ ವರ್ಕ್ ವಿ ಶುಡ್ ನಾಟ್ ಡೂ ಇನ್ ಅ ಹರಿಬರಿ ವೇ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಸೊ ಹಿಯರ್ ವಿರುದ್ಧಾರ್ಥಕ ಮೀನ್ಸ್ ಆಪೋಸಿಟ್ಸ್. ಸೊ ಯು ಹ್ಯಾವ್ ಟು ರೈಟ್ ದ ಆಪೋಸಿಟ್ಸ್ ಆಫ್ ದೀಸ್ ವರ್ಡ್ಸ್. ಫಸ್ಟ್ ಒನ್, ಉಪಾಯ ಮೀನ್ಸ್ ಐಡಿಯಾ. ನಿರುಪಾಯ ಮೀನ್ಸ್ ನೋ ಐಡಿಯಾ. ಸೆಕೆಂಡ್, ಆಸೆ means wish or desire. Nirase means disappointed. Belaku, light. Kattalu, dark. Ratri, night. Hagalu, day. Kashta, difficulty. Sukha, happy. ಈ ಕೆಳಗೆ ನೀಡಲಾಗಿರುವ ವಾಕ್ಯಗಳಲ್ಲಿನ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ. ಸೊ ಹಿಯರ್ sentence is given which is jumbled up. You have to rearrange the sentence and make a meaningful sentence. ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ. ಫಸ್ಟ್ ಒನ್, ಹೊರಗೆ ಜೋಗಿ ಊರಿನ ಕೊಳಲನ್ನು ಹೋದನು ಬಾರಿಸುತ್ತಾ. ಸೊ ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು. ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು. ಸೆಕೆಂಡ್, ತರಿಸಿದರು ಇಲಿಗಳನ್ನು ಬೋನುಗಳನ್ನು ಹಿಡಿಯಬೇಕೆಂದು ಊರಿನವರು. ಹೌ ಟು ರೈಟ್ ದಿಸ್? ಫಸ್ಟ್ ಈಸ್ ಇಲಿಗಳನ್ನು, ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು. ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು. ಥರ್ಡ್, ಕೊಳಲು ಜೋಗಿ ಇತ್ತು ಬಿದುರಿನ ಬಳಿಯಲ್ಲಿ. ಜೋಗಿ ಬಳಿಯಲ್ಲಿ ಬಿದುರಿನ ಕೊಳಲು ಇತ್ತು. ಜೋಗಿ ಬಳಿಯಲ್ಲಿ ಬಿದುರಿನ ಕೊಳಲು ಇತ್ತು. Thank you.